ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ಒಂದು ಪ್ರತ್ಯೇಕವಾದ ಕ್ಲಾಸ್ ಅಂತ ಹೇಳ್ಬೋದು ನಾನು. ಯಾಕೆ ಇದು ಅಷ್ಟು ಪ್ರತ್ಯೇಕವಾದ ಕ್ಲಾಸ್ ನಮಗೆ ಇವತ್ತು ಅಂದರೆ, ಇವತ್ತಿನಿಂದ ನಾನು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಭಾಳ ಪ್ರಯೋಜನ ಆಗಬೇಕು, ಭಾಳ ಉಪಯೋಗಕಾರಿ ಆಗಬೇಕು. ನಮ್ಮ ಸ್ಟೂಡೆಂಟ್ಸ್ ಚೆನ್ನಾಗೇ ಅರ್ಥ ಮಾಡಿಕೊಂಡು ಲೆಸನ್ಸ್ನ ಬರೋ ಎಕ್ಸಾಮ್ಸ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ನಾನು ಪೂರ್ತಿ ಸಮಯ ಕನ್ನಡದಲ್ಲೇ ಹೇಳ್ತೀನಿ. ಅಂದರೆ ಏನು, ಇಂಗ್ಲೀಷ್ನಲ್ಲಿ ಹೇಳ್ತಾ ಇಷ್ಟು ಮುಂಚೆ ಏನು ಮಾಡ್ತಾ ಇದ್ದೆ, ಇಂಗ್ಲೀಷ್ನಲ್ಲಿ ಹೇಳಿ, ತೆಲುಗುನಲ್ಲಿ ಹೇಳಿ, ಮತ್ತು ಕನ್ನಡಕ್ಕೆ ಬರ್ತಾ ಇದ್ದೆ. 3 ಲ್ಯಾಂಗ್ವೇಜ್ ಫಾರ್ಮುಲಾ. ಇವಾಗ ಹಂಗಲ್ಲ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಷ್ಟೇ. ಇಂಗ್ಲೀಷ್ನಲ್ಲಿ ಹೇಳಿದ್ದು ಕನ್ನಡದಲ್ಲೇ ಹೇಳ್ತೀನಿ, ಕನ್ನಡದಲ್ಲಿ ಹೇಳಿದ್ದನ್ನು ಆಂಗ್ಲ ಮಾಧ್ಯಮದಲ್ಲಿ ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ತೆಲುಗು ಉಪಯೋಗಿಸೋದು ಇಲ್ಲ. ತೆಲುಗು ವಿಡಿಯೋ ಇನ್ನೊಂದು ಮಾಡಿದ್ದೀನಿ, ಅದು ತೆಲುಗು ಬಂದವರು ನೋಡ್ಕೊತಾರೆ. ಯಾರ ಮಾತೃಭಾಷೆ ಆದರೆ ತೆಲುಗು ಇರುತ್ತೋ ಅವರು ಅದು ನೋಡ್ಕೊತಾರೆ. ನಿಮ್ಮ ಮಾತೃಭಾಷಾ ಕನ್ನಡ ಆದರೆ ನೀವು ಈ ವಿಡಿಯೋನ ನೋಡ್ರಿ. ಭಾಳ ಜನಕ್ಕೆ ಈ ವಿಡಿಯೋ ಸ್ವಲ್ಪ ತುಂಬ ರೀಚ್ ಆಗಬಹುದು, ಯಾಕಂದರೆ ನಾನು ತೆಲುಗು ಯೂಸ್ ಮಾಡ್ತಾ ಇಲ್ಲ. ಇನ್ ಕನ್ನಡ ಅಲೋನ್ ಐ ಹ್ಯಾಂಡಲ್ ದ ಥಿಂಗ್ಸ್. ಕನ್ನಡದಲ್ಲಿ ಮಾತ್ರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ನಿಮ್ಮಷ್ಟು ಚೆನ್ನಾಗೆ ನಾನು ಕನ್ನಡ ಮಾತಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಆಗಲಿ, ಕನ್ನಡದಲ್ಲಿ ಮಾತಾಡೋ ಕಾಲಕ್ಕೆ ಮಾತ್ರ ನಾನು ತುಂಬ ಸಂತೋಷ ಪಡ್ತೀನಿ. ಯಾಕಂದರೆ ಕನ್ನಡ ಕಸ್ತೂರಿ ಇದ್ದಾಗೆ. ಕನ್ನಡ ಮಾತಾಡ್ತಾ ಇದ್ದರೆ ಪವಿತ್ರ ಕಾವೇರಿ ನೀರು ಕುಡಿದಾಗಿರುತ್ತೆ, ಅಷ್ಟು ತುಂಬ ಸಂತೋಷ ಆಗುತ್ತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ. ನನ್ನ ಭಾಷೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕನ್ನಡ ಹೆಂಗಾದರೆ ಕಸ್ತೂರಿ ಅಂತಾರೋ, ಎಲ್ಲ ಗೊಂಬೆಗಳು ಇರ್ತವೆ. ಚಂದನದ ಗೊಂಬೆ ಡಿಫರೆಂಟ್, ಕನ್ನಡ ಚಂದನದ ಗೊಂಬೆ. ಅದಕ್ಕೋಸ್ಕರ ತುಂಬ ಸಂತೋಷ ಆಗ್ತಾ ಇದೆ. ಈ ಕನ್ನಡದಲ್ಲಿ ನಾನು ಈ ವಿಡಿಯೋ ನಿಮ್ಮಕ್ಕೋಸ್ಕರ ಮಾಡ್ತಾ ಇದ್ದಕ್ಕೆ. ಲೆಸನ್ನಕ್ಕೆ ಹೋಗೋಣ. ಇದು ವರ್ಬ್ಸ್ ಮೇಲೆ ನಾವು ಕಲ್ತ್ಕೊತಾ ಇರೋ 3rd ಲೆಸನ್. ಮೇಲೆ ಕೂಡ ಬರೆದಿದ್ದೀನಿ ನೋಡ್ರಿ, ಎಕ್ಸ್ಕ್ಲೂಸಿವ್ಲಿ ಫಾರ್ ಕನ್ನಡ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ. ಕನ್ನಡದ ಸ್ಟೂಡೆಂಟ್ಸಿಗೆ ಪ್ರತ್ಯೇಕವಾಗಿ ಮಾಡಿರೋ ವಿಡಿಯೋ ಇದು. ಏನು ಟಾಪಿಕ್ ಇವತ್ತು? ವರ್ಬ್ಸ್, ಎರರ್ಸ್, ಕರೆಕ್ಷನ್ಸ್. ಇದು 3ನೇ ಭಾಗ. ಮೊದಲನೇ 2 ಭಾಗ ನೋಡಿದ್ದೀರಿ ಅನ್ಕೊತೀನಿ ನಾನು. ಇದು 3ನೇ ಭಾಗ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಾನು ನಿಮಗೆ 1-2 ವಿಡಿಯೋಸ್ನಲ್ಲಿ ಒಂದು ಮಾತು ಹೇಳಿದ್ದೆ. ನಾವು ವರ್ಬ್ಸ್ನಲ್ಲಿ ಇರೋ 2 ಟೈಪ್ಸ್ ಇವಲ್ಲ, ಹೆಲ್ಪಿಂಗ್ ವರ್ಬ್ಸು, ಮೈನ್ ವರ್ಬ್ಸ್ ಅಂತ. ಆ ಹೆಲ್ಪಿಂಗ್ ವರ್ಬ್ಸ್ನ ನಾವು ಬಿಡಿಯಾಗಿ ಕಲ್ತ್ಕೊಂಬೋಣ. 4 ಟೈಪ್ಸ್ ಇವು. ಆ 4 ಟೈಪ್ ಹೆಸರು ಏನು, ಯಾಕೆ ಅದನ್ನು ಹಾಗಂತಾರೆ, ಆ ವರ್ಬ್ಸ್ ಯಾವ್ಯಾವು ಅಂಬೋದು ಕಲ್ತ್ಕೊಂಬೋಣ ಅಂತ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಡಿಯೋಸ್ನಾಗ ನಿಮಗೆ ಮಾತು ಕೊಟ್ಟಿದ್ದೆ. ಇವಾಗ ಆ ಮಾತು ನಾನು ನೆರವೇರಿಸ್ತಾ ಇದ್ದೀನಿ ಅನ್ಕೊತೀನಿ. ಲುಕ್ ಅಟ್ ದ ಬೋರ್ಡ್. ಹೆಲ್ಪಿಂಗ್ ಆರ್ ಆಕ್ಸಿಲರಿ ವರ್ಬ್ಸ್ ಆರ್ 4 ಟೈಪ್ಸ್. 4 ರಕ ಇರ್ತವೆ. ಮೊದಲನೇದು ಬಿ ವರ್ಬ್ಸ್. ಬಿ ವರ್ಬ್ಸ್ ಅಂದರೆ ದೇ ಶೋ ಸ್ಟೇಟ್ ಆಫ್ ಬೀಯಿಂಗ್. ಸೆಕೆಂಡ್ದೇನು ಹ್ಯಾಸ್ ವರ್ಬ್ಸ್. ಅದು ಒಂದು ವಸ್ತುವು, ಒಬ್ಬ ಮನುಷ್ಯನು, ಇನ್ನೊಂದೇನೋ ಒಂದು ಸ್ಥಳ, ಇದು ನಮ್ಮದೇ, ನಾವು ಇದನ್ನು ಕೊಂಡ್ಕೊಂಡಿದ್ದೀವಿ, ನಾವು ಇದನ್ನು ಓನ್ ಮಾಡ್ತಾ ಇದ್ದೀವಿ, ನಮ್ಮದೇ ಇದು. ವಿ ಆರ್ ದ ಓನರ್ಸ್ ಆಫ್ ದಿಸ್ ಅಮ್ಮೋ, ನಮ್ಮ ಬಗ್ಗೆಗಿದು, ನಮ್ಮದೇ ಇದು ಅನ್ನೋ ಅರ್ಥ ಕೊಡೋವು ಹ್ಯಾಸ್ ವರ್ಬ್ಸ್. 3ನೇದು ಡೂ ವರ್ಬ್ಸ್. ಡೂ ಅಂದರೆ ಏನು? ಕೆಲಸ ಮಾಡು. ಡೂ ಸಿಟ್ ಡೌನ್, ಡೋಂಟ್ ಸಿಟ್ ಡೌನ್, ಡೂ ಯುವರ್ ವರ್ಕ್. ನಿಮ್ಮ ಕೆಲಸ ನೀವು ಮಾಡಿಕೊಳ್ಳ್ರಿ, ಹೋಮ್ವರ್ಕ್ ಮಾಡಿರಿ, ಊಟ ಮಾಡಿರಿ, ಮಲಿಕ್ಕೊಳ್ರಿ, ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ, ಅದು ಹೇಳ್ರಿ, ಇದು ಹೇಳ್ರಿ, ಇಲ್ಲಿಗೆ ಬರ್ರಿ, ಅಲ್ಲಿಗೆ ಬರ್ರಿ ಅಂತ ಇರ್ತೀವಲ್ಲ. ಈ ಕೆಲಸ ಮಾಡಿರಿ ಅಂತ. ಇದೆಲ್ಲ ಡೂಯಿಂಗ್, ಕೆಲಸ ಮಾಡೋದು.
ಆ್ಯಕ್ಷನ್ನ ತೋರಿಸೋವು ಡೂ ವರ್ಬ್ಸ್. ಅದು 3 ರಕ. 4 ನೋಡ್ರಿ, ಮಾಡಲ್ ವರ್ಬ್ಸ್. ಮಾಡಲ್ ಸ್ಪೆಲ್ಲಿಂಗ್ ನೋಡ್ತೀರಾ ಸ್ನೇಹಿತರೆ? MODEL ಅಲ್ಲ, ಇಟ್ ಈಸ್ ನಾಟ್ MODEL, ನೋ, ಇಟ್ ಈಸ್ MODAL. ಏನು ಮಾಡಲ್ ಅಂದರೆ? ಇದು ನಿಮಗೆ ಗೊತ್ತು. ಮಾಡಲ್ ಅಂದರೆ ಎಕ್ಸಾಂಪಲ್. ಈ ಮಾಡಲ್ ಚೆನ್ನಾಗಿದೆ, ಈ ಮಾಡಲ್ TV ಚೆನ್ನಾಗಿದೆ, ಈ ಮಾಡಲ್ ರೆಫ್ರಿಜಿರೇಟರ್ ಚೆನ್ನಾಗಿದೆ, ಈ ಮಾಡಲ್ ಭಾಳ ಕಷ್ಟವಾಗಿದೆ ಎಕ್ಸಸೈಸ್ನಲ್ಲಿ. ಮಾಸ್ಟರು ಒಂದು ಮಾಡಲ್ ನೋಡಿಸ್ತಾನೆ, ನಾವೆಲ್ಲ ಮಿಗತಾವೆಲ್ಲ ಮಾಡ್ತೀವಿ ಅಂತ ಇರ್ತೀವಲ್ಲ. ಮಾಡೆಲ್ ಅಂದರೆ ಒಂದು ಎಕ್ಸಾಂಪಲ್ ಥರ, ಉದಾಹರಣೆ ಅಂತೀವಲ್ಲ ಅಂತ. ಅದು ಇದು MODAL. AL ಅಂಬೋದು ಸ್ಪೆಲ್ಲಿಂಗ್ ಡಿಫರೆನ್ಸ್ ಇದು ನೋಡ್ರಿ. ಮಾಡಲ್ ಅಂದರೆ ಯಾವ ವರ್ಬ್ ಆದರೆ ಡಿಫರೆಂಟ್ ಫಂಕ್ಷನ್ಸ್ನ ಮಾಡ್ತಾ ಇರ್ತೋ ಅದು ಮಾಡಲ್ ವರ್ಬ್. ಎ ವರ್ಬ್ ಆರ್ ಎ ಹೆಲ್ಪಿಂಗ್ ವರ್ಬ್ ದಟ್ ಡಸ್ ವೆರೈಟಿ ಆಫ್ ಫಂಕ್ಷನ್ಸ್ ಈಸ್ ಕಾಲ್ಡ್ ಎ ಮಾಡಲ್ ವರ್ಬ್. ಯಾವ ವರ್ಬ್ ಆದರೆ ಡಿಫರೆಂಟ್ ಫಂಕ್ಷನ್ಸ್ನ ಅದು ಪೆರ್ಫಾರ್ಮ್ ಮಾಡ್ತಾ ಇರ್ತೋ, ಅಂದರೆ ಒಂದೇ ವರ್ಬೇ ಮಾತು ಕೊಡೋಕ್ಕೆ ಬರುತ್ತೆ, ಟು ಗಿವ್ ಎ ಪ್ರಾಮಿಸ್, ಟು ಮೇಕ್ ಎ ಪ್ರಾಮಿಸ್. ಅದೇ ವರ್ಬೇ ಒಂದು ಚೇತಾವಣೆ ಕೂಡ ಬರುತ್ತೆ, ವಾರ್ನಿಂಗ್, ಹಂಗೆ ಮಾಡ್ತೀನಿ ನಿನ್ನ ಬಿಡೋದಿಲ್ಲ ನಾನು, ಇದು ವಾರ್ನಿಂಗ್ ಕೊಡೋಕ್ಕೆ ಬರುತ್ತೆ. ಇನ್ನೊಂದು ಸಾರಿ ನಮಗೆ ಎಷ್ಟು ಡಿಟರ್ಮಿನೇಷನ್ ಇದೆ ಇದು ಮಾಡಬೇಕು ಅಂತ, ಎಷ್ಟು ನಮಗೆ ಕಾನ್ಫಿಡೆನ್ಸ್, ವಿಶ್ವಾಸ ಇದೆ ನೋಡ್ಸೋಕೆ ಕೂಡ ಬರುತ್ತೆ. ಐ ವಿಲ್ ಅಚೀವ್ ಸಕ್ಸಸ್ ಅಂತೀವಲ್ಲ. ಹೀಗೆ ಒಂದೇ ವರ್ಡೇ ಭಿನ್ನ ಭಿನ್ನವಾದ ಆ್ಯಕ್ಷನ್ಸ್ ಮಾಡೋಕ್ಕೆ ಅದು ಉಪಯೋಗ ಪಡ್ತಾ ಇರುತ್ತೆ. ಅಂಥ ವರ್ಬ್ಸ್ನ ಮಾಡಲ್ ವರ್ಬ್ಸ್ ಅಂತ ಅಂತೀವಿ, MODAL. ಅವು ಪಾಸಿಬಿಲಿಟಿ ನೋಡಿಸುತ್ತವೆ, ಅಡ್ವೈಸ್ ನೋಡಿಸುತ್ತವೆ, ವಾರ್ನಿಂಗಿಗೆ ಹೇಳೋಕ್ಕೆ ಕೆಲಸಕ್ಕೆ ಬರ್ತವೆ, ಆರ್ ಪ್ರಾಮಿಸ್ ಕೊಡೋಕ್ಕೆ ಕೆಲಸಕ್ಕೆ ಬರ್ತವೆ. ಒಂದೊಂದು ಸಾರಿ ನಮ್ಮ ಕಾನ್ಫಿಡೆನ್ಸ್ನ ನೋಡ್ತಾ ಇರಿಸುತ್ತೆ, ಎಲ್ಲದಕ್ಕೂ ಕೆಲಸಕ್ಕೆ ಬರ್ತವೆ. ಇಂಥವೆಲ್ಲ ಮಾಡಲ್ ವರ್ಬ್ಸ್. ಸ್ನೇಹಿತರೆ, ಎಲ್ಲ ಹೆಲ್ಪಿಂಗ್ ವರ್ಬ್ಸ್ ಕಲಿತು ನಮಗೆ 30 ಇರ್ತವೆ. 30 ಬಿ ವರ್ಬ್ಸು, ಹ್ಯಾಸ್ ವರ್ಬ್ಸು, ಡೂ ವರ್ಬ್ಸು, ಮಾಡಲ್ ವರ್ಬ್ಸ್. ಇನ್ನೊಂದು ಮಾತು, ನೀವು ಇಲ್ಲಿ ಇವಾಗ ವರ್ಬ್ಸ್ ನೋಡ್ತಾ ಇದ್ದೀರಲ್ಲ, ವರ್ಬ್ಸ್ ನೀವು ಇದನ್ನು ಫಾರ್ಮ್ಸ್ ಅಂತ ಕೂಡ ಅನ್ಬೋದು. ಯು ಕ್ಯಾನ್ ಕಾಲ್ ಬಿ ಫಾರ್ಮ್ಸ್, ಹ್ಯಾಸ್ ಫಾರ್ಮ್ಸ್, ಡೂ ಫಾರ್ಮ್ಸ್, ಮಾಡಲ್ ಫಾರ್ಮ್ಸ್. ನೀವು ಇನ್ನೂ ಇದನ್ನು ಯು ಕ್ಯಾನ್ ಆಲ್ಸೋ ಕಾಲ್ ಆಕ್ಸಿಲಿಯರೀಸ್ ಅನ್ಬೋದು. ಬಿ ಆಕ್ಸಿಲರೀಸ್, ಹ್ಯಾಸ್ ಆಕ್ಸಿಲರೀಸ್, ಡೂ ಆಕ್ಸಿಲರೀಸ್, ಮಾಡಲ್ ಆಕ್ಸಿಲರೀಸ್ ಅನ್ಬೋದು. ಆಕ್ಸಿಲರೀಸ್ ಅಂದ್ರೆ, ವರ್ಬ್ಸ್ ಅಂದ್ರೆ, ಫಾರ್ಮ್ಸ್ ಅಂದರೆ ಕೂಡ ಒಂದೇ. ಸೊ ಇವಾಗ ನಾವೇನು ಮಾಡೋಣ ಅಂದರೆ, ಒಬ್ಬೊಬ್ಬ ಒಂದೊಂದು ಟೈಪ್ನ ನಾವು ಬಿಡಿಯಾಗಿ ಕಲಿಯೋಣ. ನೋಡ್ರಿ, ಫಸ್ಟ್ ಬಿ ವರ್ಬ್ಸ್. ಅವು ಏನು ಮಾಡುತ್ತವೆ? ಇಲ್ಲಿ ಬರೆದ್ದೀನಿ, ಶಾರ್ಟಾಗಿ ಬರೆದ್ದೀನಿ. ಶೋ ಸ್ಟೇಟ್ ಆಫ್ ಬೀಯಿಂಗ್. ಅವೇನು ನೋಡಿಸುತ್ತವೆ? ಸ್ಟೇಟ್ ಆಫ್ ಬೀಯಿಂಗ್ ನೋಡಿಸುತ್ತವೆ. ಏನು ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಒಂದು ಸ್ಥಿತಿನಲ್ಲಿ ಇದೆ, ಇದು ಒಂದು ಕಂಡೀಷನಲ್ಲಿ ಹಂಗಿದೆ. ಅವರು ಸಿಟ್ಟಿನಲ್ಲಿ ಇದ್ದಾರೆ, ಅವರು ಸಂತೋಷ ಪಡ್ತಾ ಇದ್ದಾರೆ, ಅವರು ಫಲಾನ ಊರಲ್ಲಿ ಇದ್ದಾರೆ, ಇಲ್ಲ ಹೀಗೆ ಇದ್ದಾರೆ, ಅಲ್ಲಿ ಇದ್ದೀನಿ, ಅವು ಮಾಡ್ತಾ ಈ ಸ್ಟೇಟ್ನಲ್ಲಿ ಇದ್ದೀನಿ. ನಾನು ಭಾಳ ಡಿಪ್ರೆಸ್ ಆಗಿದ್ದೀನಿ, ನಾನು ಭಾಳ ಅಪ್ಸೆಟ್ ಆಗಿದ್ದೀನಿ, ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಇರ್ತೀವಲ್ಲ. ನಾವು ಹೆಂಗಿದ್ದೀವಿ, ದ ಸ್ಟೇಟ್ ಆಫ್ ಬೀಯಿಂಗ್ ಈಸ್ ಶೋನ್ ವಿತ್ ದ ಹೆಲ್ಪ್ ಆಫ್ ಬಿ ವರ್ಬ್ಸ್. ಆ ಜೊತೆಗೆ ಏನು ಹೇಳ್ತೀವಿ, ಇನ್ನು ಏನು ಕೆಲಸ ಮಾಡುತ್ತೀವೋ ಅಂದರೆ, ನಾವು ಎಲ್ಲಿದ್ದೀವಿ ಇವಾಗ? ಎಕ್ಸಿಸ್ಟ್. ವೇರ್ ಆರ್ ವಿ ಆರ್ ಇನ್ ಅವರ್ ಹೌಸಸ್, ದೇ ಆರ್ ಇನ್ ಇಂಗ್ಲೆಂಡ್, somebody else is in Australia, my cousins are in Mysore, most of my friends are in Bengaluru. ಎಲ್ಲ ಏನು ಆರ್, ವಾಸ್, ವರ್, ಆಮ್, ಈಸ್ ಇವೆಲ್ಲ ಕೂಡ ಬಿ ವರ್ಬ್ಸ್. ಲಾಸ್ಟ್ 3 ನೋಡ್ರಿ, ಬೀಯಿಂಗ್, ಬೀನ್. ಬೀಯಿಂಗ್, ಬೀನ್ ಈ 3 ಕೂಡ ಬಿ ವರ್ಬ್ಸೆ. ಆದರೆ ಇವನ್ನು ನಾವು ಒಂದು ಆ್ಯಕ್ಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅನ್ನೋ ಕಾಲಕ್ಕೆ ಹಾಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಅದನ್ನು ಭಾಳ ಯೂಸ್ ಮಾಡ್ತೀವಿ. ಲೈಕ್ ಹಿ ವಿಲ್ ಬಿ ವೇಟಿಂಗ್, ದೇ ವಿಲ್ ಬಿ ಕಮಿಂಗ್. ಪ್ಯಾಸಿವ್ ವಾಯ್ಸ್ನಲ್ಲಿ ಆದರೆ ನಾವು ಎ ಬುಕ್ ಈಸ್ ರಿಟನ್ ಬೈ ಮೀ, ಈಸ್ ಪ್ಲಸ್ ರಿಟನ್. ಇವಾಗ ರಿಟರ್ನ್ ಏನಾಗಿದೆ? ಇವಾಗ B3 ಆಗಿದೆ.
ಈಸ್ ಅಂಬೋದು ಬಿ ವರ್ಬ್. ಹಾಗೆ ಎ ಬುಕ್ ವಿಲ್ ಬಿ ರಿಟನ್ ಬೈ ಹಿಮ್. ವಿಲ್ ಬಗಲಿಗೆ ಬಿ ಬಗಲಿಗೆ V3. ಪ್ಯಾಸಿವ್ ವಾಯ್ಸ್ನಲ್ಲಿ ಈ ಬೀಯಿಂಗ್ ಬೀನ್ ಆದಮೇಲೆ V3 ಯೂಸ್ ಮಾಡ್ತೀವಿ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಈ ಬಿ ಬಗಲಿಗೆ V1 ಅಂದರೆ ವರ್ಬ್ 1 ಬರೆದು ಅದಕ್ಕೆ ING ಇಡ್ತಾ ಇರ್ತೀವಿ. ಅಂದರೆ ಇವಾಗ ಏನು ಅರ್ಥ ಆಗಿದೆ, ಯಾಮ್ ಈಸ್ ಆರ್ ವಾಸ್ ವರ್ ಅಮ್ಮೋವು ಬಿ ವರ್ಬ್ಸು, ಅದ್ರ ಜೊತೆಗೆ ಬೀಯಿಂಗ್ ಬೀನ್ ಕೂಡ ಬಿ ವರ್ಬ್ಸ್. ಯಾಕಂದರೆ ಅವೆಲ್ಲ ಕೂಡ ಒಂದು ಹಿಂಗಿದೆ, ಒಂದು ಹಿಂಗಾಗಿದೆ ಅಂತ ಹೇಳೋದಕ್ಕೆ ಅದರ ಯಾವ ಕಂಡೀಷನಲ್ಲಿ ಇವೋ ಸಬ್ಜೆಕ್ಟ್ಸು ನೋಡಿಸೋದಕ್ಕೆ ಕೆಲಸಕ್ಕೆ ಬರ್ತವೆ. ಓಕೆ, ನಿಮ್ಗೆ ಯಾರೋ ಫೋನ್ ಮಾಡ್ತಾರೆ, ಹೌ ಆರ್ ಯು ಅಂದರೆ ನೀವೇವಂತೀರಿ, ಐ ಆಮ್ ಫೈನ್ ಅಂತೀರಿ. ಐ ಆಮ್ ಫೈನ್. ಅದೇನು ನೋಡಿಸ್ತಾ ಇದೆ, ನೀವು ಹೆಂಗಿದ್ದಿರೋದು ಹೇಳ್ತಾ ಇದೆಯಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಆರಾಮ, ಐ ಆಮ್ ಫೈನ್. ಹೌ ಆರ್ ಯು, ನೀನು ಹೆಂಗಿದ್ದಿ, ಅವನು ಅಂತಾನೆ, ನಾನು ಆರಾಮ, ಐ ಆಮ್ ಆಲ್ಸೋ ಫೈನ್. ಆ್ಯಮ್. ಹೌ ಈಸ್ ಯುವರ್ ಫಾದರ್, ಹೀ ಈಸ್ ಫೈನ್, ಹೀ ಈಸ್ ಡೂಯಿಂಗ್ ವೆಲ್, ಅವರು ಕೂಡ ಚೆನ್ನಾಗಿದ್ದಾರೆ. ಹಾಗೆ ಇದ್ದಾರೆ, ಇದ್ದೀನಿ, ನಮ್ಮ ಸ್ಟೇಟ್ ನಾವು ಹೆಂಗಿದ್ದೀವೋ ನೋಡಿಸುತ್ತೆ ಬಿ ವರ್ಬ್ಸ್ ಅಮ್ಮವು. ಇದು ಇವಾಗಿದ್ದರೆ ಆ್ಯಮ್ ಈಸ್ ಆರ್, ಇಷ್ಟಕ್ಕೆ ಮುಂಚೆ ಇದ್ದರೆ ವಾಸ್ ವರ್. ಇವಾಗ ನಿಮ್ಮ ಫ್ರೆಂಡ್ಸ್ ಯಾರೋ ಸ್ವಲ್ಪ ಸಿಕ್ ಆಗಿದ್ದರು, ಇವಾಗ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಅವ್ರಿಗೆ ಕೋವಿಡ್ ಬಂದಿತ್ತು, ಹಿ ವಾಸ್ ಸಿಕ್. ಇವಾಗ ಹೀ ಈಸ್ ಓಕೆ. ವಾಸ್ ಅವಾಗ, ಈಸ್ ಇವಾಗ. ಈಸ್ ಪ್ರೆಸೆಂಟ್ ನೋಡಿಸುತ್ತೆ, ವಾಸ್ ಪಾಸ್ಟ್ ನೋಡಿಸುತ್ತೆ. ಹಾಗೆ ವರ್ ಆರ್ ಕೂಡ ಇವಾಗಿದ್ದರೆ ದೇ ಆರ್ ಸಿಕ್ ಆರ್. ಇಷ್ಟಕ್ಕೆ ಮುಂಚೆ ಇವಾಗ ರಿಕವರ್ ಆಗಿದ್ದಾರೆ, ಡಿಸ್ಚಾರ್ಜ್ ಹಾಸ್ಪಿಟಲಿಂದ, ದೇ ವರ್ ಸಿಕ್. ಅರ್ಥವಾಗ್ತಾ ಇದೆ? ಅಂದರೆ ಇವಾಗ ಎಲ್ಲ ಸ್ಟೇಟ್ ಆಫ್ ಬೀಯಿಂಗ್ ನೋಡಿಸೋದು ಆಮ್ ಈಸ್ ಆರ್ ವಾಸ್ ವರ್ ಬೀಯಿಂಗ್ ಬೀನ್ ಅಮ್ಮೋ ಬಿ ವರ್ಬ್ಸ್. ನೆಕ್ಸ್ಟ್ ಪಾರ್ಟ್, ಹ್ಯಾಸ್ ವರ್ಬ್ಸ್ ಏನು ಮಾಡುತ್ತವೆ, ಇವೆಲ್ಲ ಏನು ಮಾಡುತ್ತವೆ ಅಂದರೆ ದೇ ಶೋ ಪೊಸೆಷನ್. ಅಂದರೆ ಏನು, ನಮ್ಮದೇ. ಹಿ ಹ್ಯಾಸ್ ಎ ಹೌಸ್, ದೇ ಹ್ಯಾವ್ ಎ ಕಾರ್. ಹಿ ಹ್ಯಾಡ್ ಎ ಪೀಸ್ ಆಫ್ ಲ್ಯಾಂಡ್. ಹ್ಯಾಸ್ ಹ್ಯಾವ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಿನ್ನ ನಮ್ಮ ಹತ್ರ ಅವು ಇದ್ದರೆ, ನಮ್ಮ ಹತ್ರ ಅವು ಇದ್ದರೆ ಇನ್ನು ಐ ಹ್ಯಾವ್, ಹಿ ಹ್ಯಾಸ್, ಶಿ ಹ್ಯಾಸ್ ಅಂತೀವಿ. ಇಷ್ಟು ಮುಂಚೆ ಇತ್ತು, ಇವಾಗ ಮಾರಿಬಿಟ್ಟಿದ್ದೀವಿ. ನಾವೊಂದು ಮನೆ ಇತ್ತು ಬೆಂಗಳೂರಿನಲ್ಲಿ, ಮಾರಿಬಿಟ್ಟಿವಿ. ಹಣ ಬೇಕಾಗಿತ್ತು, ಮಾರಿಬಿಟ್ಟಿವಿ. ವಿ ಹ್ಯಾಡ್ ಎ ಹೌಸ್. ಏನೋ ಪ್ರಾಬ್ಲಮ್ ಬಂತು ಮನೆಯಲ್ಲಿ, ಮದುವೆ ಮಾಡಬೇಕಾಯಿತು, ತಂಗಿದು ಅಕ್ಕಂದು, ಹಣ ಕಮ್ಮಿ ಬಂತು, ಒಂದು ಸೈಟ್ ಮಾರಿಬಿಡ್ತೀವಿ. ಒಂದು ಹಳ್ಳಿನಲ್ಲಿ ಒಂದು ಸ್ವಲ್ಪ ಎಕರ್, 1 ಎಕರ್ 2 ಎಕರ್ ಲ್ಯಾಂಡ್ ಮಾರಿಬಿಡ್ತೀವಿ. ಸೊ ವಿ ಹ್ಯಾಡ್ ಎ ಪೀಸ್ ಆಫ್ ಲ್ಯಾಂಡ್ ಇನ್ ಅವರ್ ವಿಲೇಜ್. ಹಾಗೆ ಇವಾಗಿಲ್ಲ, ಇಷ್ಟಕ್ಕೆ ಮುಂಚೆ ಇತ್ತು ಅಂದರೆ ಹ್ಯಾಡ್ ಯೂಸ್ ಮಾಡಬೇಕು. ಹ್ಯಾವಿಂಗ್ ಅನ್ನೋದು ಅದನ್ನು ಪರ್ಫೆಕ್ಟ್ ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಹ್ಯಾವಿಂಗ್ ಪ್ಲಸ್ V3 ಯೂಸ್ ಮಾಡಬೇಕು. ಒಂದು ಆ್ಯಕ್ಷನ್ ಇನ್ನೊಂದು ಆ್ಯಕ್ಷನ್ಗೆ ದಾರಿ ತೆಗಿತಾ ಇದೆ, ಇಟ್ ಈಸ್ ಲೀಡಿಂಗ್ ಟು ಅನದರ್ ಆ್ಯಕ್ಷನ್ ಅನ್ನೋ ಕಾಂಟೆಕ್ಸ್ಟ್ನಲ್ಲಿ ಹ್ಯಾವಿಂಗ್ ಬದಲಿಗೆ ನಾವು V3 ಇಡ್ತೀವಿ. ಹೆಂಗಂದರೆ, ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ, ಏನು ಮಾಡ್ತೀನಿ, ಹಾಸ್ಪಿಟಲ್ಗೆ ಹೋಗ್ತೀನಿ. ಹ್ಯಾವಿಂಗ್ ಬ್ರೋಕನ್ ಮೈ ಲೆಗ್ ಐ ವೆಂಟ್ ಟು ಎ ಹಾಸ್ಪಿಟಲ್. ಹ್ಯಾವಿಂಗ್ ಪ್ಲಸ್ ಬ್ರೋಕೆನ್ V3, ಅದು ಪರ್ಫೆಕ್ಟ್ ಪಾರ್ಟಿಸಿಪಲ್. ಇನ್ನೊಂದು ಕ್ಲಾಸ್ನಲ್ಲಿ ಈ ಪಾರ್ಟಿಸಿಪಲ್ಸ್ನ ಇನ್ನು ಸ್ವಲ್ಪ ವಿವರವಾಗಿ ಕಲ್ತ್ಕೊಂಬೋಣ. ಇವಾಗ ಹ್ಯಾಸ್ ವರ್ಬ್ಸ್ ಮಾತ್ರ ಮಾತಾಡೋಣ. ಹ್ಯಾಸ್, ಹ್ಯಾವ್, ಹ್ಯಾವಿಂಗ್, ಹ್ಯಾಡ್ ಅನ್ನೋ 4 ಕೂಡ ಪೊಸೆಷನ್ ನೋಡಿಸುತ್ತವೆ. ಇದರಲ್ಲಿ ಐ, ವಿ, ಯು ಆದಮೇಲೆ ಹ್ಯಾವ್ ಯೂಸ್ ಮಾಡಬೇಕು. ಹಾಗೆ ಹಿ, ಶಿ, ಇಟ್, ಇಲ್ಲಿ ದೇ ಕೂಡ ಇವಾದ ಮೇಲೆ ಹ್ಯಾವ್, ಇದರ ಬದಲಿಗೆ ನಾವು ಹ್ಯಾಸ್ ಯೂಸ್ ಮಾಡಬೇಕು. ಐ, ವಿ, ಯು, ದೇ, ಹ್ಯಾವ್. ಹಿ, ಶಿ, ಇಟ್, ಹ್ಯಾಸ್. ಹಾಗೆ ಸಿಂಗುಲರ್ ನೌನ್ಸ್ ಆದರೆ, ಸಿಂಗುಲರ್ ನೌನ್ ಅಂದರೆ ಏನು, ಫಾದರ್, ಮದರ್, ಫ್ರೆಂಡ್, ಟೀಚರ್, ಕಸಿನ್, ಬ್ರದರ್, ಟೀಚರ್, ಪ್ರೊಫೆಸರ್ ಆದರೆ ಹ್ಯಾಸ್. ನಂಬರ್ ಜಾಸ್ತಿ ಇದ್ದರೆ ಅಂತೇನು, ಪೇರೆಂಟ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ನೈಬರ್ಸ್, ಟೀಚರ್ಸ್, ಮೆನ್, ವಿಮೆನ್, ಬಾಯ್ಸ್, ಗರ್ಲ್ಸ್, ವೆಜಿಟಬಲ್ಸ್ ಆದರೆ ಹ್ಯಾವ್. ಪಾಸ್ಟ್ ಟೆನ್ಸ್ ಆದರೆ ಎಷ್ಟನ್ನ ಇರಲಿ ಹ್ಯಾಡ್. ಐ ಹ್ಯಾಡ್, ದೇ ಹ್ಯಾಡ್, 1,00,000 ಪೀಪಲ್ ಹ್ಯಾಡ್, ಏನು ಇಬ್ಬಂದಿಲ್ಲ. ಹ್ಯಾಡ್ ಪಾಸ್ಟ್ ಟೆನ್ಸ್ಗೆ ನಂಬರ್ ಅಷ್ಟು ದೊಡ್ಡ ಕನ್ಸ್ಟ್ರೇಂಟ್ ಏನಲ್ಲ, ಯು ಕ್ಯಾನ್ ಯೂಸ್ ಹ್ಯಾಡ್, ರೈಟ್? ಓಕೆ, ಹ್ಯಾಸ್ ವರ್ಬ್ಸ್ ಶೋ ಪೊಸೆಷನ್. ನೆಕ್ಸ್ಟ್ ಥಿಂಗ್,
ಡೂ ವರ್ಬ್ಸ್ ಇವೇ ಆ ಥರವು. ಡೂ ಅಂದರೆ ಇಷ್ಟು ಮುಂಚೆ ಹೇಳ್ತೀನಿ, ಕೆಲಸ ಮಾಡೋ ಅಂತ ಹೇಳ್ತಾ ಇರ್ತೀವಿ. ಡೂ ಯುವರ್ ವರ್ಕ್, ಡೂ ಸಿಟ್ ಡೌನ್, ಡೂ ಗೋ ದೇರ್. ಹಾಗೆ ಇವೆಂದು ಹೆಂಗೆ ಯೂಸ್ ಮಾಡಬೇಕು? ವಾಟ್ ಡೂ ದೇ ಶೋ ಆ್ಯಕ್ಷನ್ ಡನ್ ಬೈ ಸಮ್ ಸಬ್ಜೆಕ್ಟ್. ಒಬ್ಬ ಸಬ್ಜೆಕ್ಟ್ ಮಾಡಿರೋ ಕೆಲಸನ ಇಲ್ಲದ್ರೆ ಮಾಡು ಅಂತ ಹೇಳ್ತಾ ಇದ್ದರೆ ಅದರನ್ನು ಕೂಡ ಈ ಡೂ ವರ್ಬ್ಸು ರೆಪ್ರೆಸೆಂಟ್ ಮಾಡುತ್ತವೆ. ಒಂದು ಸಾರಿ ನೋಡ್ರಿ, ಐ, ವಿ, ಯು, ದೇ ಬಗಲಿಗೆ ನೀವು ಡೂ ಯೂಸ್ ಮಾಡಬೇಕು. ಯಾವಾಗನ್ನ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡೂ ಯೂಸ್ ಮಾಡಬೇಕು. ಹಿ, ಶಿ, ಇಟ್ ಬಗಲಿಗೆ ಡಸ್ ಯೂಸ್ ಮಾಡಬೇಕು. ಯಾವಾಗ? ಪ್ರೆಸೆಂಟ್ ಸಿಂಪಲ್ನಲ್ಲಿ. ಐ ಡೋಂಟ್, ಐ ಡೂ. ವಿ ಡೋಂಟ್, ವಿ ಡೂ. ಯು ಡೂ, ಯು ಡೋಂಟ್. ದೇ ಡೂ, ದೇ ಡೋಂಟ್. ಅದು ಹಿ ಡೋಂಟ್ ಅಲ್ಲ, ಶಿ ಡೋಂಟ್ ಅಲ್ಲ, ಇಟ್ ಡೋಂಟ್ ಅಲ್ಲ, ಡಸ್. ಹಿ ಡಸ್, ಡಸಂಟ್. ಶಿ ಡಸ್, ಡಸಂಟ್. ಇಟ್ ಡಸ್, ಡಸಂಟ್. ಹಾಗೆ ಸಿಂಗುಲರ್ ಆದರೆ ಡಸ್, ಪ್ಲೂರಲ್ ಆದರೆ ಡೂ. ಹೆಂಗೆ? ಹರಿ ಡಸ್, ಡಾಕ್ಟರ್ ರಾಜ್ಕುಮಾರ್ ಡಸ್. ಒಬ್ಬನೇ ಅದಕ್ಕೆ ಡಸ್. ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂಡ್ ವಿಷ್ಣುವರ್ಧನ್, ಶಂಕರ್ ನಾಗ್ ಅಂಡ್ ಅನಂತ ನಾಗ್. ಹಾಗೆ ಇಬ್ಬರಲ್ಲ, ಇಬ್ಬರ ಬಂದಾಗ ಏನು ಮಾಡಬೇಕು? ಡೂ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದಕ್ಕೋಸ್ಕರ ಸಿಂಗುಲರ್ ಆದರೆ ಡಸ್ ಯೂಸ್ ಮಾಡಿರಿ ಪ್ರೆಸೆಂಟ್ ಸಿಂಪಲ್ನಲ್ಲಿ. ಇವು ಬಂದಾಗ ನೌನ್ಸ್ ಬಂದರೆ ಒಂದೊಂದೇ ಇದ್ದರೆ ಡಸ್, ಪ್ರೊನೌನ್ಸ್ನಲ್ಲಿ ಇವು ಬಂದರೆ ಡೂ ಬರಬೇಕು. ನಂಬರ್ ಜಾಸ್ತಿ ಇದ್ದರೆ ನೌನ್ಸ್ ಬಂದಾಗ, ಪ್ಲೂರಲ್ ನೌನ್ಸ್ ಇದ್ದರೆ ಡೂ. ಡಿಡ್ ಎಲ್ಲದಕ್ಕೂ ಬರುತ್ತೆ, ಪಾಸ್ಟ್ ಆಗಿರಬೇಕು, ಆ ಆ್ಯಕ್ಷನ್ ನಡೆದೋಗಿರಬೇಕು. ಇವಾಗೆಲ್ಲ ಆಗೋಗಿದೆ. ಊಟ ಮಾಡಿದ್ದೀನಿ ಅವಾಗೆ, ಐ ಹ್ಯಾಡ್ ಮೈ ಲಂಚ್. ಐ ಹ್ಯಾವ್ ಮೈ ಲಂಚ್ ಅಲ್ಲ, ಐ ಹ್ಯಾಡ್ ಮೈ ಲಂಚ್. ಇನ್ನೊಂದು ಸ್ನೇಹಿತರೆ, ನಾವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಊಟ ಮಾಡಿದ್ದೀವಿ, ಟಿಫಿನ್ ಮಾಡಿದ್ದೀವಿ, ಇಲ್ಲದ್ರೆ ಲಂಚ್ ಮಾಡಿದ್ದೀವಿ ಅನ್ನೋ ಕಾಲಕ್ಕೆ ನಾವು ಈಟ್, ಟೇಕ್ ಯೂಸ್ ಮಾಡಕೂಡದು. ಎಕ್ಸಾಮ್ಸ್ನಲ್ಲಿ ಬರೆಯೋ ಕಾಲಕ್ಕೆ ನಾವು ಹ್ಯಾಸ್, ಹ್ಯಾವ್, ಹ್ಯಾಡೇ ಯೂಸ್ ಮಾಡಬೇಕು. ಅಂದರೆ ಐ ಹ್ಯಾಡ್ ಮೈ ಲಂಚ್, ದೇ ಹ್ಯಾವ್ ಜಸ್ಟ್ ಹ್ಯಾಡ್ ದೇರ್ ಬ್ರೇಕ್ಫಾಸ್ಟ್. ಆರ್ಡಿನರಿಲಿ ವಿ ಹ್ಯಾವ್ ಅವರ್ ಸಪ್ಪರ್ ಅಟ್ 8. ಈಟ್ ಅಂತ ಯೂಸ್ ಮಾಡಕೂಡದು ತಿಮ್ಮೋ ಕಾಲಕ್ಕೆ. ಅಮೆರಿಕನ್ ಇಂಗ್ಲೀಷ್ನಲ್ಲಿ ನೀವು ಹ್ಯಾಸ್, ಹ್ಯಾವ್, ಹ್ಯಾಡ್ ಅನ್ಬೋದು, ಟೇಕ್ ಅನ್ಬೋದು, ಈಟ್ ಕೂಡ ಅನ್ಬೋದು. ಐ ಟೇಕ್ ಮೈ ಲಂಚ್ ಅಮೆರಿಕನ್ ಇಂಗ್ಲೀಷ್. ಐ ಹ್ಯಾವ್ ನಾಟ್ ಎಟ್ ಟೇಕನ್ ಮೈ ಬ್ರೇಕ್ಫಾಸ್ಟ್ ಅನ್ಬೋದು. ಬಟ್ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಪ್ರಿಫರ್ ಹ್ಯಾಸ್, ಹ್ಯಾವ್, ಹ್ಯಾಡ್. ನೆನಪಿಗಿರುತ್ತೆ. ಹಾಗೆ ಮಲ್ಕೊಂಬ ಕಾಲಕ್ಕೆ, ರಾತ್ರಿ ಮಲ್ಕೊತೀವಲ್ಲ ನಾವು, ಅದಕ್ಕೆ ನಾವು ಸ್ಲೀಪ್ ಅನ್ಕೂಡದು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ. ಗೋ ಟು ಬೆಡ್ ಅನ್ನಬೇಕು. ಅಂದರೆ ಐ ಗೋ ಟು ಬೆಡ್ ಅಟ್ 10. ಡೋಂಟ್ ಸೇ ಐ ಸ್ಲೀಪ್ ಅಟ್ 10 PM. ನೋ, ಸ್ಲೀಪು ಬೆಳಗಿನೊತ್ತು ಮಾತಾಡಬೇಕು ಮಲ್ಕೊತಾ ಇದ್ದರೆ. ಡೇ ಟೈಮ್ನಲ್ಲಿ ಮಲ್ಕೊಂಡ್ರೆ ಸ್ಲೀಪ್ ಅನ್ನಬೇಕು, ನೈಟ್ ಟೈಮಲ್ಲಿ ಮಲ್ಕೊಂಡ್ರೆ ಸ್ಲೀಪ್ ಅನ್ನಕೊಡೋದು, ಗೋ ಟು ಬೆಡ್ ಅಂತ ಅನ್ನಬೇಕು. ಪಾಸ್ಟ್ ಟೆನ್ಸ್ ಆದರೆ ವೆಂಟ್ ಟು ಬೆಡ್. ಐ ಆಮ್ ಗೋಯಿಂಗ್ ಟು ಬೆಡ್ ಅರ್ಲಿ ಟು ನೈಟ್. ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಅರ್ಲಿ ಟು ನೈಟ್ ಅಲ್ಲ, ಐ ಆಮ್ ಗೋಯಿಂಗ್ ಟು ಬೆಡ್ ಅರ್ಲಿ ಟು ನೈಟ್. ಮಧ್ಯಾಹ್ನ ಮಲ್ಕೊಂಡ್ರೆ, ಬೆಳಗ್ಗೆ ಮಲ್ಕೊಂಡ್ರೆ ಅವಾಗ ಸ್ಲೀಪ್ ಅನ್ಬೋದು. ಹೆಂಗೆ? ಊಟ ಮಾಡಿದ ಮೇಲೆ ಐ ಸ್ಲೀಪ್ ಫಾರ್ 40 minutes. ಕರೆಕ್ಟ್, ನೆನಪಿಗಿರುತ್ತೆ. ದಿಸ್ ಆರ್ ಆಲ್ ಟಿಪ್ಸ್ ಇನ್ ಕರೆಕ್ಟ್ಲಿ ಸೆಲೆಕ್ಟಿಂಗ್ ದ ವರ್ಡ್ when asked in the exams. Okay, now do verbs ಆಗೋದ ಮೇಲೆ ಇವಾಗ ನಮಗೆ we have got the next one, modal verbs. ಮಾಡಲ್ ವರ್ಬ್ಸ್ ಸ್ಪೆಲ್ಲಿಂಗ್ ಇಷ್ಟು ಮುಂಚೆ ಹೇಳಿದ್ದೀನಲ್ಲ, MODAL. ಯಾವ ವರ್ಬ್ಸ್ ಆದರೆ ಡಿಫ್ರೆಂಟ್ ಫಂಕ್ಷನ್ಸ್ ಮಾಡ್ತಾ ಇರ್ತೀವೋ, ಒಂದೇ ವರ್ಬೇ ಡಿಫ್ರೆಂಟ್ ಫಂಕ್ಷನ್ಸ್ ಮಾಡ್ತಾ ಇರ್ತೋ ಅದನ್ನು ಮಾಡಲ್ ವರ್ಬ್ ಅಂತ ಅಂತೀವಿ. ಇವು 13 ಇರ್ತವೆ. 13 ಮಾಡಲ್ ವರ್ಬ್ಸ್. 30ನಲ್ಲಿ 13 ಇವೇ ಇರ್ತವೆ. ಶಲ್, ವಿಲ್, ಕೆನ್, ಮೇ, ಶುಡ್, ವುಡ್, ಕುಡ್, ಮೈಟ್, ಮಸ್ಟ್, ಡೇರ್, ನೀಡ್, ಆಟ್ ಅಂಡ್ ಯೂಸ್ಡ್ ಟು ಅನ್ನೋ 13 ಕೂಡ ಮಾಡಲ್ ಆಕ್ಸಿಲರೀಸ್ ಆರ್ ಮಾಡಲ್ ವರ್ಬ್ಸ್. ಇವು ಕೂಡ ಹೆಲ್ಪಿಂಗ್ ವರ್ಬ್ಸೇ, ಹೆಸರು ಮಾಡಲ್ ವರ್ಬ್ಸ್ ಅಂಬೋದು. ಇದರಲ್ಲಿ ಇವು ಒಂದೊಂದು ಸೆಂಟೆನ್ಸ್ನಲ್ಲಿ ಒಂದೊಂದು ಆ್ಯಕ್ಷನ್ ನೋಡಿಸ್ತಾ ಇರುತ್ತೆ, ಒಂದೊಂದು ಫೀಲಿಂಗ್ ನೋಡಿಸ್ತಾ ಇರುತ್ತೆ. ಐ ಮೇ ಡೂ ಅಂದರೆ ಒಂದು ಪಾಸಿಬಿಲಿಟಿ, ನಾನು ಮಾಡ್ಬೋದು ಈ ಕೆಲಸ. ಐ ಕ್ಯಾನ್ ಡೂ,
ನನಗೆ ಮಾಡೋಕ್ಕೆ ಸಾಮರ್ಥ್ಯ ಇದೆ, ಐ ಹ್ಯಾವ್ ದಟ್ ಸ್ಟ್ಯಾಮಿನಾ, ಐ ಹ್ಯಾವ್ ದಟ್ ಕೇಪಬಿಲಿಟಿ ಟು ಡೂ. ಇವಾಗ ಮೇ ಬದಲು ಕೆನ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಸೆಂಟೆನ್ಸ್ನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ನಮಗೆ. ಮೇ ಅಂದರೆ ಏನು? ಆಗಬಹುದು, ಚಾನ್ಸಸ್ ಇವೆ, ಪಾಸಿಬಿಲಿಟಿ ಇಸ್ ದೇರ್. ಮತ್ತು ಅದೇ ಮೇ ನೋಡ್ರಿ, ಮೇ ಗಾಡ್ ಬ್ಲೆಸ್ ಯು ಅಂತೀವಿ. ಇದರಲ್ಲಿ ಏನು ಪಾಸಿಬಿಲಿಟಿನ? ಅಲ್ಲ, ಇಟ್ ಇಸ್ ಎ ಪ್ರೇಯರ್, ಇಟ್ ಇಸ್ ಎ ವಿಶ್. ಮತ್ತು ಅದೇ MAYA. ಅವನ ಸಂಬಡಿ ಸ್ಟ್ಯಾಂಡ್ಸ್ ಔಟ್ಸೈಡ್ ಅಂಡ್ ಸೇಸ್ ಮೇ ಐ ಕಮ್ ಇನ್. ಇವಾಗ ಮೇ ಏನು ಮಾಡ್ತಾ ಇದೆ? ಮೇ ಈಸ್ ಸೀಕಿಂಗ್, ಅಂದರೆ ಕೇಳ್ತಾ ಇದೆ. ಯಾತರು? ಪರ್ಮಿಷನ್. ಸೊ ಪರ್ಮಿಷನ್ ಕೇಳೋದಕ್ಕೂ ಮೇನೆ, ಬ್ಲೆಸ್ ಮಾಡೋದಕ್ಕೂ ಮೇನೆ, ಪಾಸಿಬಿಲಿಟಿ ಮಾತಾಡೋದಕ್ಕೆ ಕೂಡ ಮೇನೆ. ಅಂದರೆ ಏನು ಅರ್ಥ ಆಗ್ತಾ ಇದೆ? ಮೇ ಎಂಬುದು ಒಂದು ಸೆಂಟೆನ್ಸ್ನಲ್ಲಿ ಒಂದು ಕೆಲಸ ಮಾಡಿದ್ರೆ ಇನ್ನೊಂದರಲ್ಲಿ ಬೇರೆ ಕೆಲಸ ಮಾಡ್ತಾ ಇದೆ. ಬಟ್ MAY ಈಸ್ ಕಾಮನ್. ಹಂಗಿರ್ತವೆ ವರ್ಬ್ಸ್ ಎಲ್ಲ, ಒಂದೊಂದು ಸೆಂಟೆನ್ಸ್ ಒಂದೊಂದು ಆ್ಯಕ್ಷನ್ ನೋಡಿಸ್ತಾ ಇರ್ತವೆ. ಅದಕ್ಕೆ ಎ ವರ್ಬ್ ದಟ್ ಡಸ್ ವೆರೈಟಿ ಆಫ್ ಫಂಕ್ಷನ್ಸ್ ಈಸ್ ನೋನ್ ಆ್ಯಸ್ ಎ ಮಾಡಲ್ ವರ್ಬ್. ಇವೆಲ್ಲ ಅಂತವೆ. ಇದರಲ್ಲಿ ಸ್ನೇಹಿತರೆ 2 ವರ್ಬ್ಸ್ ಬಗೆಗೆ ನಾನು ಸ್ವಲ್ಪ ನಿಮಗೆ ಸ್ವಲ್ಪ ವಿವರಣ ಕೊಡ್ತೀನಿ. ಅವು ಬಹಳ ಇಂಪಾರ್ಟೆಂಟು. ಏನಂದರೆ ಡೇರ್ ಅಂಬೋದು, ನೀಡ್ ಅಂಬೋದು. ಇವು ಹೆಲ್ಪಿಂಗ್ ವರ್ಬ್ಸ್ ಹಾಗೆ ಯೂಸ್ ಮಾಡ್ಬೋದು, ಇಲ್ಲದ್ರೆ ಮೇನ್ ವರ್ಬ್ಸ್ ಆಗ ಕೂಡ ಯೂಸ್ ಮಾಡ್ಬೋದು. ಒಂದು ಡಿಫರೆನ್ಸ್ ಇದೆ. ಏನಂದರೆ ಹೆಲ್ಪಿಂಗ್ ವರ್ಬ್ಸ್ ಹಾಗೆ ನೀವು ಡೇರ್ನ ಯೂಸ್ ಮಾಡಿದ್ರೆ, ಡೇರ್ಗಾಗಲಿ ನೀಡ್ಗಾಗಲಿ ಎಸ್, ES ಇಂಥವು ಆ್ಯಡ್ ಮಾಡಕೂಡದು. ಇವು ಆ್ಯಡ್ ಮಾಡಕೂಡದು. ಯಾವಾಗ ಹೆಲ್ಪಿಂಗ್ ವರ್ಬ್ಸ್ ಹಾಗೆ ಯೂಸ್ ಮಾಡಿದ್ರೆ, ಯಾವುದ್ರನ್ನ? ಡೇರ್ನ, ನೀಡ್ನ ಹಿಂಗೆ ಯೂಸ್ ಮಾಡಿದ್ರೆ ಎಸ್ ಅವಕ್ಕೆ ಆ್ಯಡ್ ಮಾಡಿಕೊಡೋದು. ಡೇರ್ಸ್, ನೀಡ್ಸ್ ಅಂತ ಅನ್ಕೊಡೋದು. ಅದೇ ಮೇನ್ ವರ್ಬ್ಸ್ ಹಾಗೆ ಯೂಸ್ ಮಾಡಿದ್ರಿ ಅನ್ಕೊಳ್ರಿ, ಡೇರ್ನ, ನೀಡ್ನ, ಅವಾಗ ಎಸ್ ಆ್ಯಡ್ ಮಾಡ್ಬೋದು. ಎಸ್, ES ಆ್ಯಡ್ ಮಾಡ್ಬೋದು. ಹೆಂಗೆ? ಇದು ನೋಡ್ರಿ. ಹಿ ಡೇರ್ ಆಸ್ಕ್ ಫಾರ್ ಇಟ್ ಅಂತ ಬರೆದಿದ್ದೀನಿ. ಹಿ ಡೇರ್ ಆಸ್ಕ್ ಫಾರ್ ಇಟ್ ಅಂತ. ಸ್ವಲ್ಪ ಜನ ನೋಡಿದವರು ಇದನ್ನು ಇದು ಎರರ್ ಇದೆ ಅನ್ಕೊತಾರೆ. ಯಾಕೆ? ಅವರಿಗೆ ಎಸ್ ಕಾಣಿಸ್ತಾ ಇಲ್ಲ ಇಲ್ಲಿ. ಹಿ ಡೇರ್ಸ್ ಅಲ್ಲ, ಸಬ್ಜೆಕ್ಟ್ ಒಬ್ಬನೇ ಇದ್ದರೆ ವರ್ಬ್ಗೆ ಎಸ್ ಆ್ಯಡ್ ಮಾಡಬೇಕಲ್ಲ ಅಂತ ಅನ್ಕೊತಾ ಇರ್ತಾರೆ. ಮಾಡಿಕೊಡೋದು. ಯಾಕಂದರೆ ಇದರಲ್ಲಿ 2 ವರ್ಬ್ಸ್ ಇವೆ. ಇದು ಹೆಲ್ಪಿಂಗ್ ವರ್ಬ್, ಇದು ಮೇನ್ ವರ್ಬ್. ಇವಾಗ ಡೇರ್ ಏನಾಯಿತು? ಡೇರ್ ಹೆಲ್ಪಿಂಗ್ ವರ್ಬ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗಾದರೆ ಡೇರ್ನ ನೀವು ಹೆಲ್ಪಿಂಗ್ ವರ್ಬ್ ಟೈಪ್ನಲ್ಲಿ ಯೂಸ್ ಮಾಡ್ತೀರೋ ಆವಾಗ ಎಸ್, ES ಆ್ಯಡ್ ಮಾಡಕೂಡದಲ್ಲ, ಅದಕ್ಕೋಸ್ಕರ ಎಸ್ ಮಾಡಲಿಲ್ಲ. ಹೆಂಗೆ ಇದನ್ನು ನೆನಪಿಗಿಟ್ಕೋಬೇಕು ಗೊತ್ತಾ? ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಹಿ ವಿಲ್ ಆಸ್ಕ್ ಫಾರ್ ಇಟ್. ಹಿ ವಿಲ್ ಆಸ್ಕ್ ಫಾರ್ ಇಟ್ ಅಂತ ಅನ್ನಿದ್ದೀನಲ್ಲ, ಇದರಲ್ಲಿ ನೀವು ಇಲ್ಲಿ ಆಸ್ಕ್ ಇದೆ, ಇಲ್ಲಿ ಕೂಡ ಆಸ್ಕ್ ಇದೆ. ಆಸ್ಕ್ ಮೇನ್ ವರ್ಬ್, ಇಲ್ಲಿ ಮೇನ್ ವರ್ಬೇ ಬರ್ದಿನಲ್ಲ, ಅಲ್ಲಿ ಮೇನ್ ವರ್ಬೇ. ಹಿಂದ್ಗಡೆ ಏನಿದೆ? ವಿಲ್ ಇದೆ. ವಿಲ್ ಯಾತರು? ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್. ಇದಕ್ಕೆ ನೀವು ವಿಲ್ಗೆ ಎಸ್ ಇಟ್ಟಿದ್ದೀರಾ? ನೀವು ಇಲ್ಲಿ ಎಸ್ ಇಟ್ಟಿದ್ದೀರಾ? ಇಲ್ಲಲ್ಲ. ಯಾಕೆ ಇಟ್ಟಿಲ್ಲ? ಅದು ಒಂದು ಮಾಡಲ್ ವರ್ಬ್, ಅದಕ್ಕೋಸ್ಕರ ನೀವು ಎಸ್ ಇಟ್ಟಿಲ್ಲ. ಡೇರ್ ಯಾತರು? ಡೇರ್ ಕೂಡ ಮಾಡಲ್ ವರ್ಬೇ ಅಲ್ಲ, ಅದಕ್ಕೆ ಇಲ್ಲಿ ಕೂಡ ಇಡಕೂಡದು. ಅರ್ಥವಾಯ್ತಾ? ಇವಾಗ ಮಾಡಲ್ ವರ್ಬ್ ಬಗ್ಗಿಲಿಗೆ ನಾವು ಮಾಡಲ್ ವರ್ಬ್ಗೆ ಎಸ್, ES ಅಟ್ಯಾಚ್ ಮಾಡೋದಿಲ್ಲ. ಅದಕ್ಕೋಸ್ಕರ ಡೇರಿಗೆ ಎಸ್ ಇಡಬೇಡ್ರಿ. ಯಾವಾಗಾದರೆ ನೀವು ಅದನ್ನು ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತಿದ್ದೀರೋ. ಹಿ ಡೇರ್ ಆಸ್ಕ್ ಫಾರ್ ಇಟ್. ಹೆಂಗಾದರೆ ಹಿ ಕ್ಯಾನ್ ಆಸ್ಕ್ ಫಾರ್ ಇಟ್ ಅಂತೀರಿ, ಹಿ ವಿಲ್ ಆಸ್ಕ್ ಫಾರ್ ಇಟ್ ಅಂತೀರಿ, ಹಿ ಮೇ ಆಸ್ಕ್ ಫಾರ್ ಇಟ್ ಅಂತೀರಿ, ಹಿ ವುಡ್ ಆಸ್ಕ್, ಹಿ ಮಸ್ಟ್ ಆಸ್ಕ್ ಅಂತೀರಲ್ಲ, ಹಂಗಿದು ಕೂಡ ಹಿ ಡೇರ್ ಆಸ್ಕ್. ಅವನು ಕೇಳೋ ಧೈರ್ಯ ಪಟ್ಟಿದ್ದಾನೆ, ಅಂದರೆ ಅವನು ಕೇಳೋಕೆ ಧೈರ್ಯ ಬಂದಿದೆ. ಯಾರಿಗೂ ಧೈರ್ಯ ಬರಲಿಲ್ಲ, ಯಾರಿಗೂ ಗಟ್ಸ್ ಇರಲಿಲ್ಲ. ಇವನು ಮುಂದಕ್ಕೆ ಬಂದ, ನಾನು ಕೇಳ್ತೀನಿ ಅಂತ. ಇವನಿಗೆ ಸ್ವಲ್ಪ ಗಟ್ಸ್ ಇವೆ ಅಂತ ನೋಡಿಸೋ ಸೆಂಟೆನ್ಸ್ ಅದು. ಹಿ ಡೇರ್ ಆಸ್ಕ್ ಫಾರ್ ಇಟ್. ಕ್ಲಿಯರ್? ಆದರೆ ಹೆಲ್ಪಿಂಗ್ ವರ್ಬ್ ಆಗಿ ಎಸ್ ಇಡಕೂಡದು, ಮೇನ್ ವರ್ಬ್ ಆಗಿ ಇಡ್ಬೋದು. ಹೆಂಗೆ ಅದು ನೋಡ್ರಿ. ಹಿ ಡೇರ್ಸ್ ದೆಮ್ ಅಂತ ಬರುತ್ತೇನೆ. ಇದರಲ್ಲಿ ನೋಡ್ರಿ
ಎಷ್ಟು ವರ್ಬ್ಸ್ ಇವೆ? ಒಂದೇ. ಯಾವುದದು? ಡೇರ್ಸ್. ಡೇರ್ಸ್ ಒಂದೇ. ಇದು ಹೆಲ್ಪಿಂಗ್ ವರ್ಬ ಮೇನ್ ವರ್ಬ? ಇವಾಗ ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬೇ. ಇನ್ನೊಂದು ವರ್ಬ್ ಇಲ್ಲ, ಒಂದೇ ವರ್ಬ್ ಇರೋ ಈ ಸೆಂಟೆನ್ಸ್ನಲ್ಲಿ. ಯಾವುದದು? ಡೇರ್ಸ್. ಯಾವಾಗಾದರೆ ಡೇರ್ನ ನೀವು ಮೇನ್ ವರ್ಬಾಗೆ ಯೂಸ್ ಮಾಡ್ತೀರೋ ಅವಾಗ ಏನು ಮಾಡ್ಬೋದು? ಎಸ್ನ ಅಟ್ಯಾಚ್ ಮಾಡ್ಬೋದು, ಮಾಡಬೇಕು ಕೂಡ. ಯಾಕೆ? ಇವಾಗ ಮೇನ್ ವರ್ಬ್ ಅದು. ಹಿ ಅಂದರೆ ಎಷ್ಟು ಜನ? ಒಬ್ಬನೇ. ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ದರೆ ನೀವು ವರ್ಬ್ಗೆ ಎಸ್ ಯಾಡ್ ಮಾಡ್ತೀರಾ? ಇಲ್ಲ, ಮಾಡ್ತೀವಲ್ಲ. ನಾವೇನನ್ನ ಹಿಂಗೆ ಅಂತೀವಿ, ಹಿ ಗೋ ಟು ಮಾರ್ಕೆಟ್ ಅಂತೀವಿ, ಹಿ ಗೋಸ್ ಟು ಮಾರ್ಕೆಟ್ ಅಂತೀವಿ. ಗೋಸ್ ಅಂಬಲ್ಲ ಅಂಬೋದು ನಾವು. ಹಿ ಸಿಂಗ್ಸ್ ಅಂತೀವಿ, ಹಿ ಸಿಂಗ್ ಅಂತೀವಿ, ಹಿ ಸಿಂಗ್ಸ್. ಶಿ ಡಾನ್ಸ್ ಅಂತೀವಿ, ಶಿ ಡಾನ್ಸಸ್ ಅಂತೀವಿ, ಡಾನ್ಸಸ್. ಹಾಗೆ ಹಿ ಡೇರ್ಸ್. ಡೇರ್ ಮೇನ್ ವರ್ಬ್ ಇವಾಗ, ಅದಕ್ಕೋಸ್ಕರ ಎಸ್ ಇಡಬೇಕು. ಅರ್ಥವಾಯ್ತಾ? ಇನ್ನೊಂದು ರಿಪೀಟ್ ಮಾಡ್ತೀನಿ. ಹೆಲ್ಪಿಂಗ್ ವರ್ಬಾಗಿ ನೀವು ಡೇರ್ನ ಯೂಸ್ ಮಾಡಿದ್ರೆ ಎಸ್ ಯೂಸ್ ಮಾಡಬೇಡ್ರಿ. ಮೇನ್ ವರ್ಬಾಗೆ ಡೇರ್ನ ಯೂಸ್ ಮಾಡಿದ್ರೆ ಎಸ್ ಯೂಸ್ ಮಾಡ್ರಿ. ಹಾಗೆ ಇದೇ ರೂಲ್ ನೀಡ್ ಕೂಡ ಅಪ್ಲೈ ಆಗಿತ್ತು. ಎಕ್ಸಾಂಪಲ್ ನೋಡಿ. ಶಿ ನೀಡ್ ನಾಟ್ ಸೇ ದಟ್. ಶಿ ನೀಡ್ ನಾಟ್. ಶಿ ಸಬ್ಜೆಕ್ಟ್, ನೀಡ್ ಹೆಲ್ಪಿಂಗ್ ವರ್ಬ್, ಸೇ ಮೇನ್ ವರ್ಬ್. ನಾವು ನೀಡ್ ಏನು ಮಾಡ್ತಾ ಇದ್ದೀವಿ? ನೀಡ್ ನಾವು ಹೆಲ್ಪಿಂಗ್ ವರ್ಬಾಗಿ ಯೂಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಇದಕ್ಕೆ ಎಸ್ ಬೇಕಿಲ್ಲ. ಎಸ್ ಬೇಕು, ಸರಿಗೆ ಹೋಗಿದೆ ಇವಾಗ. ಆದರೆ ನೀಡನ್ನ ಮೇನ್ ವರ್ಬಾಗಿ ಯೂಸ್ ಮಾಡಿದ್ರೆ ನೀವು ಎಸ್ ಯೂಸ್ ಮಾಡಬೇಕು. ಹೆಂಗೆ? ಶಿ ನೀಡ್ಸ್ ಸಪೋರ್ಟ್. ಶಿ ನೀಡ್ಸ್ ಸಪೋರ್ಟ್. ಇವಾಗ ನೀಡ್ಸ್ ಯಾತ್ರೆ ಇವಾಗ ಮೇನ್ ವರ್ಬ್, ಅದಕ್ಕೋಸ್ಕರ ಎಸ್ ಬಂದಿದೆ. ಐ ರಿಪೀಟ್ ಫೈನಲಿ, ಆ್ಯಸ್ ಹೆಲ್ಪಿಂಗ್ ವರ್ಬ್ಸ್ ಡೇರ್ ಅಂಡ್ ನೀಡ್ ಡೋಂಟ್ ಟೇಕ್ ಎಸ್ ಆಫ್ಟರ್ ದೆಮ್, ಬಟ್ ಆ್ಯಸ್ ಮೇನ್ ವರ್ಬ್ಸ್ ದೇ ಕ್ಯಾನ್ ಟೇಕ್ ಎಸ್ ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗುಲರ್, ಲೈಕ್ ಹಿ, ಶಿ, ಇಟ್, ಮೈ ಫಾದರ್, ಟೀಚರ್, ಫ್ರೆಂಡ್. ಹಾಗೆ ಕ್ಲಿಯರ್? ಇನ್ನೊಂದು ಪಾಯಿಂಟ್, ಲುಕ್ ಅಟ್ ದಿಸ್ ವರ್ಡ್ ಆಟ್. ಯಾಕಂದರೆ ಮೇನ್ ಇವೆಲ್ಲ ಮಾಡಲ್ ವರ್ಬ್ಸ್ ಆದಮೇಲೆ ನೀವು ಯಾವಾಗೇ ಕೂಡ ಅದರ ಬಗಲಿಗೆ ನೀವು ಟು ಯೂಸ್ ಮಾಡಕೂಡದು. ಇವು ಯಾವ ವರ್ಬ್ಸ್ ಆಗಲಿ ಬಗಲಿಗೆ ನೀವು ಟು ಯೂಸ್ ಮಾಡಬೇಡ್ರಿ. ನೀವು ಯಾವಾಗ ಅಂತೀರ ಐ ವಿಲ್ ಟು ಲರ್ನ್ ಅಂತ, ನೋ, ಐ ವಿಲ್ ಲರ್ನ್. ಹಿ ವಿಲ್ ಟು ವಾಚ, ಹಿ ವಿಲ್ ವಾಚ. ದೇ ವಿಲ್ ಟು ಕಮ್ಮ, ದೇ ವಿಲ್ ಕಮ್ಮ. ಟು ಮಾಡಲ್ಲ ಯೂಸ್ ಮಾಡಬೇಡ್ರಿ. ಇದ್ರ ಬಗಲಿಗೆ ಯಾವಾಗ ಕೂಡ ಟು ಯೂಸ್ ಮಾಡಬೇಡ್ರಿ. ಒಂದೇ ಒಂದು ಇದು ಮಾತ್ರನೇ ಟು ತಂದ್ಕೊಂಡಿತ್ತೆ. ಆಟ್ ಅಂಬೋದು ಟು ತಂದ್ಕೊಂಡಿತ್ತೆ. ಹೆಂಗೆ? ವಿ ಆಟ್ ಟು ರೆಸ್ಪೆಕ್ಟ್, ವಿ ಆಟ್ ಟು ರೆಸ್ಪೆಕ್ಟ್ ಆರ್ ಫ್ರೆಂಡ್ಸ್ ಅಂತ ಬರ್ದೀವಿ ಅಂದ್ಕೊಳ್ರಿ. ಇವಾಗ ನೋಡ್ರಿ, ಆಟ್ ಬಗಲಿಗೆ ಟು ಬಂದಿದೆ. ಟು ತನ್ಕೊಂಬೋದು ಇದೊಂದೇ. ಇನ್ನೊಂದು ನೋಡ್ರಿ, ಯೂಸ್ಡ್ ಟು. ಇದರಲ್ಲಿ ಟು ಅವಾಗೇ ಇದೆ, ನಾನು ಆ್ಯಡ್ ಮಾಡಿಲ್ಲ, ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಟು ಇದೆ ಇವಾಗೆ. ಯೂಸ್ಡ್ ಟು ಅಂಬೋದು ಹಳೆ, ಇಷ್ಟು ಮುಂಚೆ ನಂಗೆ ಅಭ್ಯಾಸ ಇತ್ತು, ಬಿಟ್ಬಿಟ್ಟಿದ್ದೀನಿ ಅದನ್ನು. ಆವಾಗ ಯೂಸ್ ಟು ಮಾಡಬೇಕು. ಅಂದರೆ ಏನು? ಹಿ ಯೂಸ್ಡ್ ಟು ಸ್ಮೋಕ್, ಇವಾಗ ಮಾಡೋದಿಲ್ಲ ಆತ. ದೇ ಯೂಸ್ಡ್ ಟು ಡ್ರಿಂಕ್, ಇವಾಗ ಕುಡಿಯಲ್ಲ, ಬಿಟ್ಬಿಟ್ಟಿದ್ದಾರೆ. ಆವಾಗ ಟು ಇಷ್ಟು ಮುಂಚೆನೇ ಇದೆ, ಆದರೆ ಆಟ್ಗೆ ಟು ಸೇರಿಸಿದ್ದೀನಿ ನಾನು, ಟು ಆ್ಯಡ್ ಮಾಡಿದ್ದೀನಿ. ಹಾಗೆ ಟು ತನ್ಕೊಂಬೋ ಒಂದೇ ಒಂದು ವರ್ಡ್ ಯಾವುದು ಅಂದರೆ ಆಟ್. ಆಟ್ ಅಂದರೆ ಶುಡ್ ಇದ್ದಾಗೆ ಅದು ಕೂಡ. ಏನಂದರೆ ಆಟ್ ಈಸ್ ಪರ್ಸ್ನಲ್, ಶುಡ್ ಈಸ್ ಸೋಷಿಯಲ್. ಅದೊಂದು ಡಿಫರೆನ್ಸ್ ಅಷ್ಟೇ. ರೈಟ್. ಇವೆಲ್ಲ ಮಾಡಲ್ ವರ್ಬ್ಸ್. ಲಾಸ್ಟ್ ಆಸ್ಪೆಕ್ಟ್ ಆಫ್ ಅವರ್ ಕ್ಲಾಸ್. ಸ್ನೇಹಿತರೆ, ಇದು ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರೋ ಕನ್ನಡ ವಿಡಿಯೋ. ಇದನ್ನು ನಾನು ಇಷ್ಟವರೆಗೂ ಹೇಳಿರೋ ವಿಡಿಯೋದಲ್ಲಿ ಏನನ್ನ ಒಂದು 25 to 30 minutes ಆಗಿದೆಯಲ್ಲ, ಇದರಲ್ಲಿ ಏನಾರ ಮಿಸ್ಟೇಕ್ಸ್ ಬಂದಿವೇನೋ, ನಾನು ಕನ್ನಡ ಅಷ್ಟು ಚೆನ್ನಾಗೇ ಮಾತಾಡಿಲ್ಲೇನೋ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಟು ಡೂ ಜಸ್ಟಿಸ್ ಟು ಸಮ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್. ಸೊ ಯು ಜಡ್ಜ್ ಪ್ಲೀಸ್, ಯು ಜಡ್ಜ್ ವೆದರ್ ಐ ಆಮ್ ಡೂಯಿಂಗ್ ಜಸ್ಟಿಸ್ ಟು ಯುವರ್ ಬ್ಯೂಟಿಫುಲ್ melodious sweet language Kannada or not. Please you decide. Now you have got 7 sentences. 7 sentences nalli errors irthuve. ಆ ಎರರ್ಸು ವರ್ಬ್ಸ್ನಾಗೇ ಇರ್ತವೆ.
ಅವನ್ನು ನಾವು ಐಡೆಂಟಿಫೈ ಮಾಡಿ ಕರೆಕ್ಷನ್ ಮಾಡಬೇಕು. ಫಸ್ಟ್ ನೋಡ್ರಿ, ದಿ ಹಾರ್ಸ್ ಅಂಡ್ ಕ್ಯಾರೇಜ್ ಹ್ಯಾವ್ ಅರೈವ್ಡ್ ಇನ್ ಟೈಮ್. ಹಾರ್ಸ್ ಬಂದಿದೆ, ಕುದುರೆ. ಕ್ಯಾರೇಜ್ ಅಂದರೆ ಒಂದು ಗಾಡಿ, ಕುದುರೆ ಗಾಡಿ ಬಂದಿದೆ. ಕುದುರೆ ಬೇರೆ ಗಾಡಿ ಬೇರೆ ಆಗ್ಬೋದು, ಆದರೆ ಕುದುರೆ ಇಲ್ದ ಹೋದರೆ ಗಾಡಿಯಿಂದ ಏನು ಪ್ರಯೋಜನ ನಮಗೆ? ನಾವು ತಗೊಂಬೋಕ್ಕಾಗಲ್ಲಲ್ಲ, ಕುದುರೆ ಇರಬೇಕು. ಹಾರ್ಸ್ ಶುಡ್ ಬಿ ದೇರ್ ಟು ಮೇಕ್ ದ ಕ್ಯಾರೇಜ್ ರನ್. ಸೊ ಇವಾಗ ಹಾರ್ಸು, ಕ್ಯಾರೇಜ್, ಕುದುರೆ, ಒಂದು ಗಾಡಿ ಎರಡು ಒಂದೇ ಅಲ್ಲ, ಒಂದೇ ಕೆಲಸ ಮಾಡೋದಕ್ಕೆ ಅವೆರಡು ಇರೋದು. ಅದಕ್ಕೋಸ್ಕರ ಯಾವಾಗನ್ನಾಗಲಿ ಎರಡು ಸೆಪರೇಟ್ ನೌನ್ಸು ಒಂದೇ ಯೂನಿಟ್ಟಾಗಿ ಕೆಲಸ ಮಾಡ್ತಾ ಇದ್ದರೆ ಅದನ್ನು ಒಂದು ಯೂನಿಟ್ ಅಂತಲೇ ತಗೋಬೇಕು. ಹಾಗೆ ಆಲೋಚನೆ ಮಾಡಿ ಅದನ್ನು ಸಿಂಗುಲರ್ ಸಬ್ಜೆಕ್ಟಾಗಿ ನಾವು ಟ್ರೀಟ್ ಮಾಡಿ ವರ್ಬನ್ನು ಕೂಡ ಸಿಂಗುಲರ್ ಆಗಿ ಇಡಬೇಕು. ಅದಕ್ಕೋಸ್ಕರ ಹಾರ್ಸ್ ಅಂಡ್ ಕ್ಯಾರೇಜ್ ಹ್ಯಾವ್ ಅಲ್ಲ, ಹ್ಯಾಸ್ ಅಂತ ಇರಬೇಕು. ಯಾಕೆ? ಹಾರ್ಸ್ ಬೇರೆ ಕ್ಯಾರೇಜ್ ಬೇರೆ ಇರ್ಬೋದು, ಅವೆರಡು ಕಲ್ತ್ರೇನೆ ಕೆಲಸ ನಡೆಯೋದು. ಅದಕ್ಕೋಸ್ಕರ ಹಾರ್ಸ್ ಅಂಡ್ ಕ್ಯಾರೇಜ್ ಈಸ್ ಅನ್ನಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆದರೆ ಹ್ಯಾಸ್ ಅನ್ನಬೇಕು. ಲೈಕ್ ಬ್ರೆಡ್ ಅಂಡ್ ಬಟರ್ ಆರ ಈಸ್. ಬ್ರೆಡ್ ಅಂಡ್ ಬಟರ್ ಹ್ಯಾವ ಹ್ಯಾಸ್. ರೈಸ್ ಅಂಡ್ ದಾಲ್ ಹ್ಯಾಸ್. ಸೆಕ್ರೆಟರಿ ಅಂಡ್ ಕರೆಸ್ಪಾಂಡೆಂಟ್ ಹ್ಯಾಸ್. ಹಾಗೆ ಎರಡು ಸೆಪರೇಟ್ ನೌನ್ಸ್ ಆದರೆ ಕೂಡ ಅವೆರಡು ಒಂದೇ ಜೊತೆಯಾಗಿ ಬರ್ತಾ ಇದ್ದರೆ ಅವರನ್ನು ಒಂದುದರಾಗೆ ನೋಡಬೇಕು. ನಾವು ಒಂದು ಯೂನಿಟ್ ಅಂತ ತಗೋಬೇಕು, ಒಂದೇ. ಅದಕ್ಕೋಸ್ಕರ ಸಿಂಗುಲರ್ ವರ್ಬ್ ಇರಬೇಕು. ಕ್ಲಿಯರ್? ಅದಕ್ಕೆ ದಿ ಹಾರ್ಸ್ ಅಂಡ್ ಕ್ಯಾರೇಜ್ ಹ್ಯಾಸ್ ಅರೈವ್ಡ್ ಇನ್ ಟೈಮ್. ಸೆಕೆಂಡ್, ಹಿ ನೀಡ್ಸ್ ನಾಟ್ ಆಸ್ಕ್ ಲೈಕ್ ದಟ್. ಇಷ್ಟು ಮುಂಚೆ ಹೇಳಿದ್ದೀನಲ್ಲ, ಇವಾಗ ಏನಿದೆ? ಆಸ್ಕ್ ಮೇನ್ ವರ್ಬು, ನೀಡ್ಸ್ ಹೆಲ್ಪಿಂಗ್ ವರ್ಬ್. ಏನು ಅಂದ್ಕೊಂಡಿದ್ದೀವಿ? ಹೆಲ್ಪಿಂಗ್ ವರ್ಬ್ಸ್ ಹಾಗೆ ನಾವು ನೀಡ್ನ, ಡೇರ್ನ ಯೂಸ್ ಮಾಡ್ತಾ ಇದ್ದರೆ ಎಸ್ ಇರಕೂಡದು ಅಂತ ಹೇಳಿದ್ದೀವಿ. ಅದಕ್ಕೋಸ್ಕರ ಹಿ ನೀಡ್ ನಾಟ್ ಆಸ್ಕ್ ಲೈಕ್ ದಟ್, ಎಸ್ ತೆಗೆದು ಬಿಡ್ರಿ. ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಆಗಿ ಎಸ್ ಇಡಕೂಡದು, ನೀಡ್ಗೆ. ಡೇರ್ ಕೂಡ ಇಡಕೂಡದು. ಸೊ ರಿಮೂವ್ ಎಸ್. ಹಿ ನೀಡ್ ನಾಟ್ ಆಸ್ಕ್ ಲೈಕ್ ದಟ್. ಮೂರನೇದು ನೋಡ್ರಿ, ಹಿ ನೀಡ್ ಯುವರ್ ಹೆಲ್ಪ್. ಇವಾಗ ನೀಡ್ ಯಾತ್ರು ಮೈನ್ ವರ್ಬ್, ನೋ ಹೆಲ್ಪಿಂಗ್ ವರ್ಬ್, ಓನ್ಲಿ ಒನ್ ವರ್ಬ್, ದಟ್ ಈಸ್ ಮೈನ್ ವರ್ಬ್ ನೀಡ್. ಮೈನ್ ವರ್ಬ್ ಆಗಿ ತೊಗೊಂಡ್ರೆ ನೀಡ್ಗೆ ಎಸ್ ಇಡಬೇಕಾ ಬೇಡ ಅಂದರೆ ಸಬ್ಜೆಕ್ಟ್ನ ಚೆಕ್ ಮಾಡ್ಕೋಬೇಕು. ಸಬ್ಜೆಕ್ಟ್ ಯಾರು? ಹಿ. ಕೆಲಸ ಮಾಡೋದು ಅವನೇ. ಹಿ ಅಂತ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಒಬ್ಬನೇ ಇದ್ದರೆ ವರ್ಬ್ಗೆ ಎಸ್ ಆ್ಯಡ್ ಮಾಡಬೇಕಲ್ಲ. ಇಫ್ ಯು ಹ್ಯಾವ್ ಎ ಥರ್ಡ್ ಪರ್ಸನ್ ಸಿಂಗುಲರ್ ಯು ಶುಡ್ ಆ್ಯಡ್ ಎಸ್. ಅದಕ್ಕೋಸ್ಕರ ಹಿ ನೀಡ್ಗೆ ಎಸ್ ಇಡಬೇಕು. ಹಿ ನೀಡ್ಸ್ ಯುವರ್ ಹೆಲ್ಪ್. ನಾವು ಮೇನ್ ವರ್ಬ್ ಆಗಿ ಅದಕ್ಕೋಸ್ಕರ ಎಸ್. ಸೆಕೆಂಡ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್, ಅದಕ್ಕೋಸ್ಕರ ಎಸ್ ಬೇಕಿಲ್ಲ. ಲುಕ್ ಅಟ್ ಫೋರ್ತ್, ಶಿ ಡೇರ್ ನಾಟ್ ಗೋ ದೇರ್ ಅಂತ ಅದೇ ರೂಲ್ ಸೇಮ್. ಗೋ ಮೇನ್ ವರ್ಬ್, ಡೇರ್ ಹೆಲ್ಪಿಂಗ್ ವರ್ಬ್. ಕ್ಲಿಯರ್? ಮೇನ್ ವರ್ಬ್ ಇದ್ದಾಗ ಹೆಲ್ಪಿಂಗ್ ವರ್ಬ್ಗೆ ಎಸ್ ಬೇಕಿಲ್ಲ, ಡೇರ್ಗೆ ಎಸ್ ಬೇಕಿಲ್ಲ. ಹೆಂಗಾದರೆ ಶಿ ವಿಲ್ ನಾಟ್ ಗೋ ದೇರ್ ಅಂತೀವಾಗಲಿ ಶಿ ವಿಲ್ಸ್ ನಾಟ್ ಗೋ ದೇರ್ ಅಂತೀವೆ, ಅಂಬೋದಿಲ್ಲಲ್ಲ. ಶಿ ಕೆನ್ಸ್ ನಾಟ್ ಗೋ ದೇರ್ ಅಂತೀವಿ, ಕೆನಾಟ್ ಗೋ ದೇರ್ ಅಂತೀವಿ. ಕೆನಾಟ್ ಅದಕ್ಕೂ ಹಾಗೆ ಕೆನ್ಗೆ ಎಸ್ ಯೂಸ್ ಮಾಡ್ತಾ ಇಲ್ಲ, ವಿಲ್ಗೆ ಎಸ್ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಈ ಡೇರ್ ಕೂಡ ಎಸ್ ಯೂಸ್ ಮಾಡೋ ಕೆಲಸ ಇಲ್ಲ. ಶಿ ಡೇರ್ ಸಾಕು. ಸೆಂಟೆನ್ಸ್ ಈಸ್ ಆಲ್ರೆಡಿ ಕರೆಕ್ಟ್. ಶಿ ಡೇರ್ ನಾಟ್ ಗೋ ದೇರ್. ಆದರೆ ಇದು ನೋಡ್ರಿ, ಇಲ್ಲಿ ಡೇರ್ ಇದೆ, ಆದರೆ ದಟ್ ಇಸ್ ಎ ಮೈನ್ ವರ್ಬ್. ಮೈನ್ ವರ್ಬಾಗೆ ಡೇರ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸಬ್ಜೆಕ್ಟ್ ಚೆಕ್ ಮಾಡ್ಕೊಳ್ರಿ. ಎ ಡಾಗ್ ಅನ್ನಿದ್ದೀವಿ. ಎ ಡಾಗ್ ಅಂದರೆ ಎಷ್ಟು? ಒಂದೇ ನಾಯಿ. ಎರಡು ನಾಯಿ ಇಲ್ಲ, ಒಂದೇ ನಾಯಿ ಇರೋದು. ಒಂದು ನಾಯಿ ಇದ್ದರೆ ಸಿಂಗುಲರ್ ಆದರೆ ವರ್ಬ್ಗೆ ಏನು ಆ್ಯಡ್ ಮಾಡಬೇಕು? ಎಸ್. ಅದಕ್ಕೋಸ್ಕರ ಡೇರ್ಸ್. ಎ ಡಾಗ್ ಡೇರ್ಸ್ ಎ ಲಯನ್ ಟು ಎ ಫೈಟ್ ಆರ್ ಟು ಫೈಟ್. ಒಂದು ನಾಯಿ ಒಂದು ಲಯನ್ನ ಚಾಲೆಂಜ್ ಮಾಡಿದೆ, ಬರ್ತೀಯಾ ಅಂತ. ಅದು ಚಾಲೆಂಜ್ ಮಾಡೋದಾಗಿದೆ. ಅದಕ್ಕೋಸ್ಕರ ಒಂದು ಡಾಗೇ ಇರೋದು. ಒಂದು ಡಾಗ್ ಅದಕ್ಕೋಸ್ಕರ ಎಸ್ ಇಡಬೇಕು. ಯಾಕೆ? ಡೇರ್ ಎಂಬುದು ಮೈನ್ ವರ್ಬ್, ಹೆಲ್ಪಿಂಗ್ ವರ್ಬ್ ಅಲ್ಲ. ಇದರಲ್ಲಿ ಹೆಲ್ಪಿಂಗ್ ವರ್ಬ್, ಇದರಲ್ಲಿ ಮೈನ್ ವರ್ಬ್. ಅದಕ್ಕೋಸ್ಕರ ಎಸ್ ಅಟ್ಯಾಚ್ ಮಾಡಬೇಕು. ಸಿಕ್ಸ್ತ್ ನೋಡ್ರಿ, ಮುಕುಂದ್ ರೀಡ್ಸ್ ಎ ಲಾಟ್, ಹಿ ಶುಡ್ ಬಿ ಎ ಸ್ಕಾಲರ್. ಮುಕುಂದ್ ಅಮ್ಮೋರು ಭಾಳ ಓದ್ತಾರೆ, ಅವ್ರ ಮನೆಯಲ್ಲಿ ಭಾಳ ಪುಸ್ತಕ ಇವೆ. ಬಹುಶಃ ಅವರು ಪಂಡಿತ ಆಗಿರ್ತಾರೆ, ಸ್ಕಾಲರ್ ಆಗಿರ್ತಾರೆ ಅಂತ ನೀವೇನು ಮಾಡ್ತಾ ಇದ್ದೀರಿ? ಅವರು ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಗೆಸ್ ಮಾಡ್ತಾ ಇದ್ದೀರಿ. ಅವರು ದೊಡ್ಡ ಸ್ಕಾಲರ್ ಆಗಿರ್ತಾರೆ, ತುಂಬ
ಪಂಡಿತ ಆಗಿರ್ತಾರೆ, ಸ್ಕಾಲರ್ ಆಗಿರ್ತಾರೆ, ಮ್ಯಾನ್ ಆಫ್ ಲೆಟರ್ಸ್ ಆಗಿರ್ತಾರೆ ಅಂತ ಅನ್ಕೊತಾ ಇದ್ದೀರಿ. ಇಟ್ ಇಸ್ ಯುವರ್ ಗೆಸ್ಸಿಂಗ್, ಇಟ್ ಇಸ್ ಯುವರ್ ಇನ್ಫರೆನ್ಸ್. ದಟ್ ಮ್ಯಾನ್ ಮೇ ಬಿ ಎ ಸ್ಕಾಲರ್ ಆರ್ ನಾಟ್, ದಟ್ ಇಸ್ ಡಿಫರೆಂಟ್, ಬಟ್ ಯು ಆರ್ ಮೇಕಿಂಗ್ ಎ ಗೆಸ್. ವೆನ್ ಯು ಮೇಕ್ ಎ ಗೆಸ್, ದಿ ಮಾಡಲ್ ವರ್ಬ್ ಶುಡ್ ಬಿ ನಾಟ್ ಶುಡ್, ಬಟ್ ಇಟ್ ಶುಡ್ ಬಿ ಮಸ್ಟ್. ಮಸ್ಟ್ ಅಂತ ಇರಬೇಕು. ಯಾವಾಗ? ವೆನ್ ಯು ಮೇಕ್ ಎ ಗೆಸ್, ವೆನ್ ಯು ಮೇಕ್ ಎನ್ ಇನ್ಫರೆನ್ಸ್, ಯು ಅವಾಯ್ಡ್ ಯೂಸಿಂಗ್ ಶುಡ್, ಯು ಯೂಸ್ ಮಸ್ಟ್. ಹೆಂಗೆ? ನಿಮ್ಮ ಕಾಲೇಜ್ಗೆ ಒಬ್ಬ ಟೀಚರ್ ಬಂದಿರ್ತಾಳೆ, ಆಕೆ ನೋಡಿಲ್ಲ, ನೀವು ಇವತ್ತೇ ನೋಡ್ತಾ ಇದ್ದೀರಿ ಫಸ್ಟ್ ಟೈಮ್. ನೀವೇನಂತೀರಿ? ಈ ಮೇಡಮ್ಮು ಇವತ್ತೇ ಕಾಣಿಸ್ತಾ ಇದ್ದಾರೆ, ಶಿ ಮಸ್ಟ್ ಬಿ ಎ ನ್ಯೂ ಟೀಚರ್. ಅವರು ಹೊಸ ಮಾಸ್ಟರ್ ಟೀಚರ್ ಆಗಿರ್ಬೋದು. ಯಾವಾಗೂ ನೋಡಿಲ್ಲ ಈತನ ನಾನು ಕ್ಲಾಸ್ನಲ್ಲಿ, ಬಹುಶಃ ನಿನ್ನೆ ಅಡ್ಮಿಷನ್ ತೊಗೊಂಡಿದ್ದಾನೇನೋ. ಹಿ ಮಸ್ಟ್ ಬಿ ಎ ನ್ಯೂ ಸ್ಟೂಡೆಂಟ್ ಆಗಿರ್ಬೋದು. ಗೆಸ್ ವರ್ಕ್. ಹಾಗೆ ಮುಕುಂದ್ ಭಾಳ ಓದ್ತಾರೆ, ಅದಕ್ಕೋಸ್ಕರ ಸ್ಕಾಲರ್ ಆಗಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಿ. ಗೆಸ್ ಮಾಡೋ ಕಾಲಕ್ಕೆ ಶುಡ್ನ ಯೂಸ್ ಮಾಡಕೂಡದು. ಎಷ್ಟು ಜನನ ಇರಲಿ ಮಸ್ಟ್ ಯೂಸ್ ಮಾಡಬೇಕು. ನೀನು ವೀಕಾಗಿ ಕಾಣಿಸ್ತಾ ಇದ್ದಿ, ಯು ಮಸ್ಟ್ ಬಿ ಟಯರ್ಡ್. ಇವಾಗ ಟಯರ್ ಆಗಿದ್ದೀಯ ಅನ್ಕೊತೀನಲ್ಲ, ರಿಲ್ಯಾಕ್ಸ್ ಫಾರ್ ಎ ವೈಲ್. ಹಾಗೆ ಗೆಸ್ ಮಾಡಿದರೆ ಮಸ್ಟ್ ಯೂಸ್ ಮಾಡಿರಿ. ಲಾಸ್ಟ್, ಐ ಶಾಲ್ ನೆವರ್ ಡಿಸೀವ್ ಯು. ನಾನು ಯಾವಾಗೂ ನಿನ್ನ ಮೋಸ ಮಾಡೋದಿಲ್ಲ ಅಂತ ಪ್ರಾಮಿಸ್ ಕೊಡ್ತಾ ಇದ್ದೀರಿ. ನೀವು ಯಾವಾಗನ್ನ ಪ್ರಾಮಿಸ್ ಕೊಟ್ಟರೆ, ಪ್ರಾಮಿಸ್ ಕೊಡೋ ಕಾಲಕ್ಕೆ ಐ ಆದಮೇಲೆ ಉಯ್ ಆದಮೇಲೆ ಮಾಮೂಲಾಗಾದರೆ ಶಲ್ ಯೂಸ್ ಮಾಡ್ಬೋದು, ಇದು ಮಾಡ್ಬೋದು. ಆದರೆ ನಿಮ್ಮ ಸೆಂಟೆನ್ಸ್ ಒಂದು ಪ್ರಾಮಿಸ್ ನೋಡಿಸ್ತಾ ಇದ್ದರೆ, ಒಂದು ವಾರ್ನಿಂಗ್ ನೋಡಿಸ್ತಾ ಇದ್ದರೆ, ನೀನು ಸಾಯ್ಕೊಳ್ತೀನಿ ರಾತ್ರಿಗೆ ಅಂತ ಹೇಳಿದ್ರೆ, ಪ್ರಾಮಿಸ್ ಮಾಡಿದ್ರೆ, ವಾರ್ನಿಂಗ್ ಕೊಟ್ಟರೆ, ಚೇತಾವಣಿ ಕೊಟ್ಟರೆ, ಆರ್ ಥ್ರೆಟ್ ಅಂದರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಉದ್ಯೋಗ ಕಿತ್ತಾಕ್ಸ್ತೀನಿ, ಇನ್ನು ಸಾಯಿಸ್ಕೊಳ್ತೀನಿ, ಹೀಗಂತ ಅಂದಾಗೆಲ್ಲ ಕೂಡ ನೀವು ಐ ವಿ ಬಗಲಿಗೆ ಕೂಡ ಶಲ್ ಅವಾಯ್ಡ್ ಮಾಡಿ ವಿಲ್ ಯೂಸ್ ಮಾಡಬೇಕು. ಯಾವಾಗ? ವೆನ್ ಯು ಮೇಕ್ ಎ ಪ್ರಾಮಿಸ್ ಆರ್ ಟಾಕ್ ವಿತ್ ಲಾಟ್ ಆಫ್ ಡಿಟರ್ಮಿನೇಷನ್ ಆರ್ ಇಶ್ಯೂ ಎ ಥ್ರೆಟ್ ಆರ್ ಎ ವಾರ್ನಿಂಗ್, ಅವಾಯ್ಡ್ ಯೂಸಿಂಗ್ ಶಲ್ ಆಫ್ಟರ್ ಐ ಆ್ಯಂಡ್ ವಿ, ಯೂಸ್ ವಿಲ್. ಅದಕ್ಕೋಸ್ಕರ ಐ ವಿಲ್ ನೆವರ್ ಡಿಸೀವ್ ಯು ಅಂಬೋದು ನಮ್ಮ 7th ಸೆಂಟೆನ್ಸ್ ಕರೆಕ್ಷನ್. ಹೋಪ್ ಸ್ನೇಹಿತರೆ, ನಾನು ಕನ್ನಡದಲ್ಲಿ ಹೇಳಿರೋ ವಿಡಿಯೋ ನಿಮಗೆ ಹೆಂಗೆ ಅನಿಸಿದೆ ನನಗೆ ಗೊತ್ತಿಲ್ಲ. ಪ್ಲೀಸ್ ಗಿವ್ ಯುವರ್ ಆನೆಸ್ಟ್ ಫೀಡ್ಬ್ಯಾಕ್. ಆ್ಯಂಡ್ ಇನ್ನೊಂದು ಕ್ಲಾಸ್ನಲ್ಲಿ ಮತ್ತೆ ಕಲಿಯೋಣ. ಅಷ್ಟವರೆಗೂ ನಿಮಗೆ ಐ ವಿಶ್ ಯು ಎ ಗ್ರೇಟ್ ಟೈಮ್. ಧನ್ಯವಾದ.